Hi, very good morning, my dear students. So, first, I welcome to you in my class. Actually, we are discussing about the second chapter, Three Soul Searching Stories. Okay. Professor Shrikanta Prasan. So already discussing about the author. So in the first class or previous class, two monks were returning to the monastery. It had rained and there were puddles of water on the road. At one place, a beautiful young woman was standing. Apparently, she was waiting for someone who could help her. So, two monks, ಮಾನ್ಸ್ಟರ್ ಇಂದ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಮಾಂಕ್ಸ್ ಮೀನ್ಸ್ ಸನ್ಯಾಸಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಸೊ ಆ ಟು ಮಾಂಕ್ಸ್ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಮಳೆ ಬೀಳ್ತಾ ಇರುತ್ತೆ ಹ್ಯಾಡ್ ರೈನ್ ಅಂಡ್ ದೇರ್ ವರ್ ಪೊಡಲ್ಸ್ ಆಫ್ ವಾಟರ್ ಇನ್ ದ ರೋಡ್ ಸೊ ತುಂಬಾ ಮಳೆ ಬಿದ್ದಿರುತ್ತೆ ಮಳೆಯಲ್ಲಿ ಏನಂತಂದ್ರೆ ಪೊಡಲ್ಸ್ ಮೀನ್ಸ್ ಗುಂಡಿಗಳು ಅಂತ ಹೇಳ್ಬಿಟ್ಟು ನೀರಿನ ಗುಂಡಿಗಳು ಎಲ್ಲಾನು ಕೊಚ್ಚ ನೀರೆಲ್ಲಾನು ಅಥವಾ ಡರ್ಟಿ ವಾಟರ್ ಎಲ್ಲಾನು ಸ್ಟೋರ್ ಆಗಿರುವಂತದ್ದು ಓಕೆ ದೇರ್ ವರ್ ಪೊಡಲ್ಸ್ ಆಫ್ ವಾಟರ್ ಅಂತ ರೋಡ್ ಆ ರೋಡ್ ಅಲ್ಲಿರುವಂತ ಆ ಒಂದು ಡರ್ಟಿ ನೀರು ನಿಂತಿರುವಂತ ಪಡಲ್ಸ್ ಇರುತ್ತೆ ಅಟ್ ಒನ್ ಪ್ಲೇಸ್ ಎ ಬ್ಯೂಟಿಫುಲ್ ಯಂಗ್ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಅಲ್ಲಿ ಏನಂತಂದ್ರೆ ಬ್ಯೂಟಿಫುಲ್ ಯಂಗ್ ವುಮನ್ ಸ್ಟ್ಯಾಂಡಿಂಗ್ ದೇರ್ ಅಲ್ಲಿ ಒಬ್ಬ ಬ್ಯೂಟಿಫುಲ್ ಯಂಗ್ ವುಮನ್ ನಿಂತಿರ್ತಾಳೆ ಅಪರೆಂಟ್ಲಿ ಶಿ ವಾಸ್ ವೇಟಿಂಗ್ ಫಾರ್ ಸಮ್ವನ್ ಹೂ ಕುಡ್ ಹೆಲ್ಪ್ ಹರ್ ಸೊ ಶಿ ವಾಸ್ ವೇಟಿಂಗ್ ಫಾರ್ ಎನಿಬಡಿ ಹೆಲ್ಪ್ ಮೀ ಅಂತ ನಾನು ಯಾರಾದ್ರೂ ಹೆಲ್ಪ್ ಮಾಡೋದಕ್ಕೆ ಬರ್ತಾರೇನೋ ಅಂತ ಹೇಳ್ಬಿಟ್ಟು ಸೊ ಅವಳು ಹೆಲ್ಪ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ವೈಟಿಂಗ್ ಮಾಡ್ತಿರ್ತಾಳೆ ಶಿ ವಾಸ್ ಅನೇಬಲ್ ಟು ವಾಕ್ across because the muddy water so he can't able to across the road because the muddy water there okay ಸೊ ಅವಳು ರೋಡ್ ನ ಕ್ರಾಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿರ್ತಾಳೆ ಬಟ್ ಅಲ್ಲೆಲ್ಲಾನು ಇನ್ ಬಿಟ್ವೀನ್ ರೋಡ್ ಸೊ ಮಡ್ಡಿ ವಾಟರ್ ಸ್ಟೋರೇಜ್ ಓಕೆ ಮಡ್ಡಿ ಸ್ಟೋರ್ ಎಲ್ಲಾನು ವಾಟರ್ ಅಲ್ಲಿ ಸ್ಟೋರೇಜ್ ಆಗಿರುತ್ತೆ ಶಿ ರಿಕ್ವೆಸ್ಟೆಡ್ ದ್ಯಾಮ್ ಫಾರ್ ಹೆಲ್ಪ್ ಸೊ ಅವಳು ಅವ್ರನ್ನ ಆ ಟೂ ಮಾಂಕ್ಸ್ ನ ಏನ್ ಮಾಡ್ತಾಳೆ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ತಾರೆ ಟು ಹೆಲ್ಪ್ಗೋಸ್ಕರ ದ ಯಂಗರ್ ಮಾಂಕ್ The younger monk did not like idea and stepped back in a refusal. The younger monk did not like the idea and stepped back. ಸೊ ದ ಯಂಗರ್ ಮಂಕ್ ಮೀನ್ಸ್ ಆ ಚಿಕ್ಕ ಸನ್ಯಾಸಿ ಇದಾನಲ್ವಾ ಸೊ ಈ ಐಡಿಯಾನ ಅವನು ರೆಫ್ಯೂಸಲ್ ಮಾಡೋಂಥದ್ದು ದ ಎಲ್ಡರ್ ಮಂಕ್
The elder monk went up to her, lifted her in his arms, and left her on the other side of the road and continued his way to the monastery. So the elder monk ಏನ್ ಮಾಡ್ತಾನಂತಂದ್ರೆ, so the elder monk went up to her, ಅವಳ ಹತ್ರ ಹೋಗ್ತಾನೆ, lifted her in his arms and left her on the other side of the road. So the elder monk is lifted her to his arms and other side of the road. So ಅಲ್ಲಿ ಹೋಗ್ಬಿಟ್ಟು ಅವನು ಅದರ್ ಸೈಡ್ ಇನ್ನೊಂದು ಸೈಡ್ ಅಲ್ಲೇ ರೋಡಲ್ಲಿ ಇಳಿಸ್ಬಿಡ್ತಾನೆ ಅಂಡ್ ಕಂಟಿನ್ಯೂಡ್ ಹಿಸ್ ವೇ ಟು ದ ಮಾನ್ಸ್ಟರಿ. ಸೊ ಅಲ್ಲಿಂದ ಅವನು ಸೀದಾ ಮಾನ್ಸ್ಟರಿಗೆ ಹೋಗುವಂಥದ್ದು. ದ younger monk accompanied. Okay. The younger monk accompanied him. In the evening, the younger monk come to the elder monk and said, Bante, as monks, we cannot touch a woman. So the younger monk accompanied. So the younger monk accompanied him. So younger monk meet to elder monk in the evening. The younger monk come to the elder monk and said, Bante, as monks we cannot touch the woman. ಅಂದ್ರೆ ನಾವು ಸನ್ಯಾಸಿಗಳು ಯಂಗರ್ ಮಂಕ್ ಎಲ್ಡರ್ ಮಂಕ್ ಅನ್ನ ಮೀಟ್ ಮಾಡ್ಬಿಟ್ಟು ಸೊ ಕೇಳ್ತಾನೆ, ನಾವು ಮಾಂಕ್ಸ್ ಸೊ ವಿ ಕೆನಾಟ್ ಟಚ್ ವುಮನ್. ಸೊ ನಾವು ಹೆಣ್ಮಕ್ಳನ್ನ ಅಥವಾ ಹೆಂಗಸರನ್ನ ಅಥವಾ ವುಮನ್ಸ್ನ ಯಾರನ್ನು ನಾವು ಮುಟ್ಟಬಾರ್ದಲ್ವ, ಹೆಣ್ಮಕ್ಳನ್ನ ಎಲ್ಲಾನು ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡ್ತಾನೆ. ಓಕೆ. The elder monk answered, touch for what? The elder monks answered to younger monk's question, touch for what? Okay, touch for what? ಏನನ್ನ ನಾವು ಟಚ್ ಮಾಡೋದು ಅಂತಂತಂದ್ರೆ ಏನ್ನ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನೆ. Then the younger monk explained, Bante, you lifted that woman on the roadside. Was it good to carry a woman in arms across the road? So now basically we are monks, so we cannot touch the woman, but you, okay, but you carry a woman arms across the road. ನೀವೇನ್ ಮಾಡಿದ್ರಿ ಅಂತಂದ್ರೆ ಆ ವುಮನ್ ನ ಸೊ ನಿಮ್ಮ ಆರ್ಮ್ಸ್ ಅಲ್ಲಿ ಕ್ಯಾರಿ ಮಾಡ್ಬಿಟ್ಟು ತಗೊಂಡೋಗ್ಬಿಟ್ಟು ಅದರ್ ಸೈಡ್ ಆಫ್ ದ ರೋಡ್ ಯು ಲಿಫ್ಟೆಡ್. ಸೊ ನೀವು ಏನ್ ಮಾಡಿದ್ರಿ ಅಂತಂದ್ರೆ ಆ ರೋಡ್ ಪಕ್ಕದಲ್ಲಿ ತಗೊಂಡೋಗಿ ಸೊ ನೀವು ಇಳಿಸಿದ್ರಲ್ವಾ. ಸೊ ಇಟ್ ಈಸ್ ರೈಟ್. ಓಕೆ, ಬಿಕಾಸ್ ವಿ ಆರ್ ಮಾಂಕ್ಸ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಕ್ವಶನ್ ಮಾಡ್ತಿದ್ದಾನೆ. ದ ಎಲ್ಡರ್ ಮಾಂಕ್ ಸ್ಮೈಲ್ಡ್ ಅಟ್ ಹಿಮ್ ಅಂಡ್ ಸೆಡ್, ಯು ಆರ್ ಎ ರೈಟ್. ಓಕೆ, ದ ಎಲ್ಡರ್ ಮಾಂಕ್ The elder monks smiled at him and said, so the elder monks younger monks na ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾನೆ, ಯು ಆರ್ ರೈಟ್ ಬಟ್ ಐ ಲೆಫ್ಟ್ ಆನ್ ದ ಅದರ್ ಸೈಡ್ ಆಫ್ ದ ರೋಡ್ ವೈಲ್ ಯು ಆರ್ ಸ್ಟಿಲ್ ಕ್ಯಾರಿಂಗ್ ಹರ್. ಸೊ ನಾನು ಯು ಆರ್ ರೈಟ್, ನೀನು ಹೇಳ್ತಾರಂಥದ್ದು ನಿಜ. ಸೊ ವಿ ಕಾಂಟ್ ಟಚ್. ಸೊ ಯು ಆರ್ ರೈಟ್ ಬಟ್ ಐ ಲೆಫ್ಟ್ ಆನ್ ದ ಅದರ್ ಸೈಡ್ ಆಫ್ ದ ರೋಡ್. ನೀನು ಹೇಳ್ತಾರಂಥದ್ದು ಸರಿ, ನಾನೇನ್ ಮಾಡ್ದೆ ಅಂತಂದ್ರೆ ಅವಳನ್ನ ಕ್ಯಾರಿ ಮಾಡ್ಬಿಟ್ಟು ಸೊ ಅವಳನ್ನ ಎಲ್ಬಿಟ್ಟೆ ಅಂತಂದ್ರೆ ಸೊ ಲೆಫ್ಟ್ ಆನ್ ದ ಅದರ್ ಸೈಡ್ ಆಫ್ ದ ರೋಡ್, ಇನ್ನೊಂದು ಸೈಡ್ ನ ಅಥವಾ ಇನ್ನೊಂದು ಬದಿಯ ರೋಡ್ ಅಲ್ಲಿ ಅವಳನ್ನ ಬಿಟ್ಬಿಟ್ಟೆ. ವೈಲ್ ಯು ಆರ್ ಸ್ಟಿಲ್ ಕ್ಯಾರಿಂಗ್ ಹರ್, ಆದ್ರೂ ನೀನು ಇನ್ನೂ ಅವಳನ್ನ ಕ್ಯಾರಿ ಮಾಡ್ತಾನೆ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾನೆ ಅಂತಂತಂದ್ರೆ ಸೊ ಎಲ್ಡರ್ ಮಂಕ ಯಂಗರ್ ಮಂಕ ಹೇಳ್ತಾರಂಥದ್ದು. ಸೊ ಸೋಲ್ ಸರ್ಚಿಂಗ್. ಓಕೆ, ಸೊ ಹಂಗಾದ್ರೆ ಇಲ್ಲಿ ಏನು ಅಂತ ಹೇಳ್ಬಿಟ್ಟು ಸೊ ಅದನ್ನ ನೋಡೋಣ ಬನ್ನಿ. It is better to get rid of sensuous. Okay, so it is better to get rid of sensuous, unrighteous, okay, unwholesome,
sensuous, unwholesome, and impure feelings. So in the story, so we have a moral or message. Okay, in this story we have moral and a message. ಸೊ ಇಲ್ಲಿ ಏನು ಈ ಕಥೆಯಲ್ಲಿ ಏನಿದೆ ಮತ್ತೆ ಏನು ಹೇಳಕ್ ಹೊರಟಿದ್ದಾರೆ ಇಲ್ಲಿ ಅಂತಂದ್ರೆ ಪರ್ಸನ್ ಅವರು, ಸೊ ನಮ್ಮ ಸೆನ್ಸಿಯಸ್ ಮೀನ್ಸ್ ಓಕೆ ಅಂದ್ರೆ ಇಂದ್ರಿಯಗಳು ಅಂತ ಹೇಳ್ಬಿಟ್ಟು, ಇಲ್ಲಿ ಸೆನ್ಸಿಯಸ್ ಮೀನ್ಸ್ ಇಂದ್ರಿಯಗಳು ಅಂತ ಹೇಳ್ಬಿಟ್ಟು. ಸೊ ಮೀನ್ಸ್ ಏನು ಅಂತಂತಂದ್ರೆ ಅವರ್ ಮೈಂಡ್, ಎಸ್ಪೆಷಲಿ ಇನ್ ಅವರ್ ಮೈಂಡ್. ಓಕೆ, ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳುವಂಥದ್ದು. ಓಕೆ, ಸೊ ಇಂದ್ರಿಯಗಳು ಅಂತಂತಂದ್ರೆ ಇಲ್ಲಿ ಯಾವ್ಯಾವ ಅಂತಂದ್ರೆ ಐಸು, ನೋಸು, ಮೌತು, ಓಕೆ, ಸ್ಕಿನ್ನು, ಟಂಗ್. ಸೊ ದೀಸ್ ಆರ್ ಆಲ್ ಸೆನ್ಸಿಯಸ್. ಸೊ ಫಸ್ಟ್ as a human being, so control this senses, it is a very very important. Okay, at the same time unringatus means sinful or weaked. Okay, sinful ಅಂದ್ರೆ ಪಾಪಗಳು ಅಂತ ಹೇಳ್ಬಿಟ್ಟು. ಓಕೆ, ಸೊ ಪಾಪಗಳು ಅಂತ ಹೇಳ್ಬಿಟ್ಟು. unwholesome means determined physical and mental. Okay, unwholesome means physical and determined as a physical or mental ಅಂದ್ರೆ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು. impure feelings. Okay, impure feelings ಅಂತಂದ್ರೆ ಸೊ ನಾವೇನು ನಮ್ಮ ಫೀಲಿಂಗ್ಸ್ ಇದೆ ಅವು ಇಂಪ್ಯೂರಿಟಿ ಇರುವಂಥದ್ದು. ಓಕೆ, ಸೊ ಇಲ್ಲಿ ಏನು ಅಂತಂತಂದ್ರೆ ಈ ಸ್ಟೋರಿಯಲ್ಲಿ ನಾವು ಫಸ್ಟ್ ಸ್ಟೋರಿಯಲ್ಲಿ ಏನ್ ನೋಡ್ಬೇಕು ಅಂತಂತಂದ್ರೆ ಅಲ್ಲಿ ಆಕ್ಚುಲ್ ಆಗಿ ಎಲ್ಡರ್ ಮಾಂಕ್ ಏನ್ ಮಾಡ್ದ ಅಂತಂತಂದ್ರೆ, ಸೊ ಜಸ್ಟ್ ವುಮನ್ ನ ಏನ್ ಮಾಡ್ದ ಅಂತಂದ್ರೆ ಕ್ಯಾರಿ ಮಾಡಿ ಅಂತದ್ದು ಹಾರ್ನ್ಸ್ ಅಲ್ಲಿ ಕ್ಯಾರಿ ಮಾಡಿ, ಸೊ ರೋಡ್ ಅದರ್ ಸೈಡ್ ಆಫ್ ದ ರೋಡ್ ಏನ್ ಮಾಡೋದು ಅಂತಂದ್ರೆ ಲಿಫ್ಟ್ ಮಾಡೋಂಥದ್ದು. ಓಕೆ, ಸೊ ಫಾರ್ಗಾಟ್ ಇಟ್. ಸೊ ಇನ್ ಎಲ್ಡರ್ ಮಾಂಕ್ಸ್ he never think that. Okay, he forgot there only. Okay, ಅಲ್ಲೇ ಅವನು ಏನ್ ಮಾಡ್ತಾ ಅಂತಂದ್ರೆ ಅದನ್ನ ಮರ್ತೋದ. ಸೊ ಬಟ್ ಯಂಗರ್ ಮಾಂಕ್, ಸೊ he not forgot it, he think that. Okay, ಅವನು ಅದನ್ನ ಥಿಂಕ್ ಮಾಡ್ತಿದ್ದ. ಓಕೆ, ಸೊ he carry whole day. Okay, he carry that event, he carry whole day. ಸೊ ಅವನ ಆ ಘಟನೆನ ಏನ್ ಮಾಡ್ತಾನಂತಂದ್ರೆ ಆ ಒಂದು ಆ ಪೂರ್ತಿ ದಿನ ಪೂರ್ತಿ ಅವನ್ ಏನ್ ಮಾಡ್ತಾನಂತಂದ್ರೆ ಅದನ್ನ ಅವನ ಮೈಂಡ್ ಅಲ್ಲಿ ಇಟ್ ಈಸ್ ರೈಟ್ ಆರ್ ರಾಂಗ್ ಅನ್ನೋಂಥದ್ದನ್ನ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಕ್ಯಾರಿ ಮಾಡ್ತಾನೆ ಇದ್ದ. ಓಕೆ, ಸೊ ಫೈನಲ್ ಆಗಿ ಏನಂತಂತಂದ್ರೆ ಇಲ್ಲಿ ಸೊ ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋಂಥದ್ದನ್ನ ನಾವೇನು ಅಂತಂತಂದ್ರೆ ಸೊ ಥಿಂಕ್ ಮಾಡೋದಕ್ಕೆ ಹೋಗಲ್ಲ. ಸೊ ನಮ್ಮ ಥಿಂಕಿಂಗ್ಸ್ ಆಗಿರ್ಬೋದು, ಥಾಟ್ಸ್ಗಳೆಲ್ಲ ಆಗಿರ್ಬೋದು ಏನಾಗಿರುತ್ತೆ ಅಂತಂದ್ರೆ ಸೊ impurity ಆಗಿರುತ್ತೆ. ಅರ್ಥ ಆಯ್ತಾ? ಸೊ ವೆನ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಸೆನ್ಸಿಯಸ್, ವಿ ಕಾಂಟ್ ಏಬಲ್ ಟು ಸಕ್ಸೆಸ್. ಓಕೆ, ನಮ್ಮ ಒಂದು ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ ಅಂತಂತಂದ್ರೆ ವಿ ಕಾಂಟ್ ಏಬಲ್ ಟು ಸಕ್ಸಸ್ ಇನ್ ಅವರ್ ಲೈಫ್. ಓಕೆ, ನಾವು ನಮ್ಮ ಜೀವನದಲ್ಲಿ ಸೊ ಸಕ್ಸಸ್ಫುಲ್ ಆಗೋದಕ್ಕಾಗಲ್ಲ. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತಂತಂದ್ರೆ ಫಸ್ಟ್ ವಿ ಆರ್ ಕಂಟ್ರೋಲ್ ಅವರ್ ಸೆನ್ಸಿಯಸ್. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಅನ್ರೈಟಿಯಸ್. ಓಕೆ, ಅನ್ರೈಟಿಯಸ್ ಮೀನ್ಸ್ ಸೊ ಯಾವ್ದೇ ಕಾರಣಕ್ಕೂ ಸೊ ನಾವು ತಪ್ಪುಗಳನ್ನ ಮಾಡಬಾರ್ದು, ಪಾಪಗಳನ್ನ ಮಾಡಬಾರ್ದು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. ಅರ್ಥ ಆಯ್ತಾ? ಅದ್ರ ಜೊತೆಗೆ ಅನ್ಹೋಲ್ಸಮ್ ಅಂಡ್ ಇಂಪ್ಯೂರ್ ಫೀಲಿಂಗ್ಸ್ ದೆನ್ ಟು ಕ್ಯಾರಿ ಎ ಲೋಡೆಡ್ ಇನ್ ದ ಮೈಂಡ್. ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂತಂತಂದ್ರೆ ನಾವೇನು ಅಂತಂತಂದ್ರೆ ಸೊ ಪ್ಯೂರ್ ಆಗಿರ್ಬೇಕು. ಇಲ್ಲಿ ಪ್ಯೂರ್ ಮೀನ್ಸ್ ಏನು ಅಂತಂತಂದ್ರೆ
ಸೊ ಇನ್ ಫಿಸಿಕಲಿ ಅಂಡ್ ಮೆಂಟಲಿ ವಿ ಆರ್ ಪ್ಯೂರ್ ಅನ್ನೋಂಥದ್ದನ್ನ ಅಂದ್ರೆ ನಮ್ಮ ಥಾಟ್ಸ್ ಅನ್ನ ಯಾವಾಗ್ಲೂ ನಾವು ಏನ್ ಮಾಡ್ಬೇಕು ಅಂತಂತಂದ್ರೆ ಸೊ ಗುಡ್ ಥಾಟ್ಸ್ ಅನ್ನೋಂಥದ್ದು ಇಂಪಾರ್ಟೆಂಟ್. ಸೊ ಅವುಗಳ ಬಗ್ಗೆ ಯೋಚನೆ ಮಾಡ್ಬೇಕು. ನಮ್ಮ ವರ್ಕ್ ಏನು, ಸೊ ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಈ ವರ್ಕ್ ನ ನಾವು ಕಂಪ್ಲೀಟ್ ಆಗಿ ಸೊ ಒಂದು ಕಾನ್ಸಂಟ್ರೇಟ್ ಮಾಡಿ ಸೊ ನಾವು ನಮ್ಮ ಡೆಡಿಕೇಶನ್ ಹಾರ್ಡ್ ವರ್ಕ್ ಅನ್ನೋಂಥದ್ದನ್ನ ಏನ್ ಮಾಡ್ಬೇಕು ಅಂತಂತಂದ್ರೆ ಸೊ ಅವುಗಳನ್ನ ಉಪಯೋಗಿಸ್ಕೊಂಡು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗ್ಬೇಕು. ಅದು ಬಿಟ್ಟು ಇಂಪ್ಯೂರಿಟಿ ಫೀಲಿಂಗ್ಸ್ ಆಗಿರ್ಬೋದು, ಸೊ ಅನ್ನೆಸೆಸರಿ ಆಗಿರುವಂತ ಥಾಟ್ಸ್ ಬರ್ಡನ್ಸ್ ಎಲ್ಲಾನು ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ವರ್ಕ್ ಮಾಡಕ್ ಹೋದ್ರೆ ವಿ ಕಾಂಟ್ ಏಬಲ್ ಟು ಸಕ್ಸಸ್ಫುಲ್. ಸೊ 100% ವಿ ಆರ್ ಫೇಲ್ಯೂರ್ ಇನ್ ಅವರ್ ಲೈಫ್. ಸೊ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗಲ್ಲ, ಫೇಲ್ಯೂರ್ ಆಗ್ತೀವಿ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಸೊ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸೊ ನಮ್ಮ ಸೆನ್ಸಿಯಸ್ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಅನ್ನೆಸೆಸರಿ ಆಗಿರುವಂತ ಥಿಂಗ್ಸ್ ಥಾಟ್ಸ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ ವಿ ಆರ್ ರಿಮೂವ್ಡ್ ಇನ್ ಅವರ್ ಮೈಂಡ್. ಓಕೆ, ಸೊ ಅದನ್ನ ನಮ್ಮ ಮನಸ್ಸಿಂದ ಅವನ್ನ ತೆಗಿಬೇಕು. ಜಸ್ಟ್ ವಾಟ್ ವಿ ಡೂ, ಸೊ ವಾಟ್ ವಿ ಡೂ ಅನ್ನೋಂಥದ್ದು ಮಾತ್ರ ತಲೆಯಲ್ಲಿ ಇರಬೇಕು. ಸೊ ಹಾರ್ಡ್ ವರ್ಕ್ ಅನ್ನೋಂಥದ್ದು ಇರಬೇಕು, ಮತ್ತೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಆಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇರೋಂಥದ್ದು. ಸೊ ಅನ್ನೆಸೆಸರಿ ಬರ್ಡನ್ಸ್ ನಾವು ಓಲ್ ಲೈಫ್ ಕ್ಯಾರಿ ಮಾಡಬಾರ್ದು ಅನ್ನೋಂಥದ್ದನ್ನ ಇಲ್ಲಿ ಈ ಲೆಸನ್ ನಲ್ಲಿ ಹೇಳ್ತಾ ಇರೋಂಥದ್ದು. ನಾವು ವಿ ಮೂವ್ ಆನ್ ದ ಸೆಕೆಂಡ್ ಟಾಪಿಕ್. ಇನ್ ದಿಸ್ ಚಾಪ್ಟರ್ ವಿ ಮೂವ್ ಆನ್ ದ ಸೆಕೆಂಡ್ ಟಾಪಿಕ್ ಆರ್ ಸೆಕೆಂಡ್ ಸ್ಟೋರಿ. ಓಕೆ, ಎ ಪ್ರಾಪರ್ lesson. A proper lesson. A wealthy man requested an old scholar to cure his son of his bad habits. A wealthy man requested an old scholar to cure his son of his bad habits. A wealthy man, wealthy means rich. Okay, a rich man requested an scholar to cure his son's bad habits. Bad habits. ಸೊ ಈ ವೆಲ್ದಿ ಮ್ಯಾನ್ ಅಂದ್ರೆ ಒಬ್ಬ ಶ್ರೀಮಂತ ಏನ್ ಮಾಡ್ತಾನಂತಂದ್ರೆ ಸೊ ಒಬ್ಬ ಸ್ಕಾಲರ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಏನು ಅಂತಂತಂದ್ರೆ ನನ್ನ ಮಗನಲ್ಲಿರುವಂತ ಬ್ಯಾಡ್ ಹ್ಯಾಬಿಟ್ಸ್ ನ ಸೊ ತೆಗಿಬೇಕು ಅಂತ ಹೇಳ್ಬಿಟ್ಟು, ಓಕೆ, ಕ್ಯೂರ್ ಮಾಡ್ಬೇಕು, ಅದನ್ನ ವಾಸಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ he meet a wealthy man, he meet a scholar. Okay, scholar means so ಬುದ್ಧಿವಂತ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸ್ಕಾಲರ್ನ ಮೀಟ್ ಮಾಡೋಂಥದ್ದು. ದ ಸ್ಕಾಲರ್ took the youth for a stroll in the garden. Okay, the scholar took the youth for a stroll on the garden. So the scholar ಏನ್ ಮಾಡ್ತಾನೆ ಅಂತಂದ್ರೆ ಸೊ ಆ ಯೂತ್ ನ, ಆ ಯಂಗ್ ಬಾಯ್ನ ಏನ್ ಮಾಡ್ತಾನೆ ಅಂತಂದ್ರೆ ಸೊ ಗಾರ್ಡನ್ ಗೆ ತಿರ್ಗಾಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಓಕೆ, ಸ್ಟಾಪಿಂಗ್ suddenly he asked the boy to pull out a teeny plant growing there. ಓಕೆ, ಅಲ್ಲಿ ಬೆಳೆದಿರೋಂತ ಒಂದು ಸ್ಮಾಲ್ ಪ್ಲಾಂಟ್ ಇರುತ್ತೆ. ಆ ಸ್ಮಾಲ್ ಪ್ಲಾಂಟ್ ನ ಏನ್ ಮಾಡ್ಬೇಕು ಅಂತಂದ್ರೆ ಪುಲ್ ಔಟ್. ಓಕೆ,
asked the boy to pull out a tiny plant growing there. ಅಲ್ಲಿ ಬೆಳೆದಿರೋಂಥ ಒಂದು ಸ್ಮಾಲ್ ಟಿನಿ ಪ್ಲಾಂಟ್ ಅನ್ನ pull out ಅಂದ್ರೆ ಕಿತ್ತಾಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ the scholar said to that young boy or youth. The youth held the plant between his thumb and 4 fingers and pulled it out. Okay. So on a thumb ಅಂದ್ರೆ ಹೆಬ್ಬೆರಳು ಮತ್ತೆ ತೋರ್ಬೆರಳು 4 fingers mean ತೋರ್ಬೆರಳು ಅಂತ ಹೇಳ್ಬಿಟ್ಟು. ಸೊ in between ಆ ಮಧ್ಯದಲ್ಲಿ ಇಟ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ pulled it out. Okay, pulled ಅದನ್ನ ಕಿತ್ತಾಕ್ತಾನೆ. The old man then asked him to pull out a slightly bigger plant. The youth pulled hard and the plant come out, roots and all. So the scholar again asked him, so you pull out a slightly bigger plant. So ನೀನೀಗ ಏನ್ ಕಿತ್ತಿದೆಯೋ ಆ ಒಂದು ದೊಡ್ಡ ಗಿಡ ಆ ಗಿಡಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುವಂತದ್ದು ಬಿಗ್ಗರ್ ಆಗಿರುವಂತಹ ಒಂದು ಪ್ಲಾಂಟ್ ನ ಕಿತ್ತಾಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಸ್ಕಾಲರ್ ಹೇಳ್ತಾರೆ. ಸೊ ಅವನೇನ್ ಮಾಡ್ತಾನೆ ಅಂತಂದ್ರೆ again he pulled hard and the plant come out, roots and all. ಸೊ ಇನ್ನೊಂದು ಸ್ವಲ್ಪ ಬಿಗ್ಗವನ್ನ ಪ್ಲಾಂಟ್ ಏನ್ ಮಾಡ್ತಾನೆ ಅಂತಂದ್ರೆ pulled ಮತ್ತೆ ಕೀಳ್ತಾರೆ, ಇನ್ಕ್ಲೂಡಿಂಗ್ ರೂಟ್ಸ್. ಓಕೆ, ಬೇರೆಗಳ ಸಮೇತ ಅದೇನ್ ಆಗುತ್ತೆ ಅಂತಂದ್ರೆ ಬಂದ್ಬಿಡುತ್ತೆ. ಓಕೆ, now take this one out. So again the scholar told to youth, so you now take this one out. ಮತ್ತೆ ಇನ್ನೊಂದನ್ನ ಕಿತ್ತಾಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ